ಛಲದ ಬದುಕಿನ ಚಂದ್ರಾಮ. ಗದಗ ಜಿಲ್ಲೆಯ ಗಜೇಂದ್ರಗಡ ತಾಲೂಕಿನ ನೆರಗಲ್ ಪಟ್ಟಣದಲ್ಲಿ ತಾವು ವಿಕಲಚೇತನರು ಆಗಿದ್ದರೂ ಛಲದ ಬದುಕು ಸಾಗಿಸುತ್ತಾ ಅನೇಕ ವಿದ್ಯಾರ್ಥಿಗಳಿಗೆ ವಿದ್ಯೆ ನೀಡುತ್ತಾ ವಿದ್ಯಾರ್ಥಿಗಳ ಪಾಲಿಗೆ ಗುರುವಾಗಿ ಹಾಗೂ ಇತರರಿಗೆ ಸಹಾಯಕರಾಗಿ ಸಹಕಾರ ನೀಡುತ್ತಾ ಮಾದರಿಯಾಗಿ ನಿಂತು ಕರ್ನಾಟಕ ಸರ್ಕಾರದಿಂದ ರಾಜ್ಯ ಪ್ರಶಸ್ತಿ ವಿಜೇತ ಶ್ರೀ ಚಂದ್ರಾಮ್ ಎಸ್ ಗ್ರಾಮ ಪುರೋಹಿತರು ಒಬ್ರು. ತಾಯಿ ಸುಮಿತ್ರಾಬಾಯಿ, ತಂದೆ ಶ್ರೀಪಾದ್ ಭಟ್ ಇವರ ಮಗನಾಗಿ 1/7/1956ರಲ್ಲಿ ಜನಿಸಿದ್ರು. ಹುಟ್ಟಿನಿಂದಲೇ 2 ಮುಂಗೈ ಮತ್ತು 2 ಮುಂಗಾಲುಗಳು ತಿರುಚಿಕೊಂಡಿದ್ದವು. ಈ ಕುರಿತು ಕೊರಗನ್ನ ಪಡಲೇ ಇಲ್ಲ. ನಾನು ಅಂಗವಿಕಲನೆಂಬ ಭಾವವನ್ನ ತಾಳಲೇ ಇಲ್ಲ. ಸರಿಕ ವಯಸ್ಸಿನವರೊಂದಿಗೆ ಆಟ ಓಟ SSLCಯವರೆಗೆ ಶಿಕ್ಷಣ ಪಡೆದು 70ರ ಪ್ರಾಯದಲ್ಲಿಯೂ ಮತ್ತೊಬ್ಬರಿಗೆ ಹೊರೆಯಾಗದೆ ಜೆರಾಕ್ಸ್ ಮಿಷನ್ ಇಟ್ಟುಕೊಂಡು ಅತ್ಯಂತ ಸಂತೃಪ್ತ ಜೀವನವನ್ನ ನಡೆಸುತ್ತಿದ್ದಾರೆ. ಶ್ರೀ ಚಂದ್ರಾಮ್ ಶ್ರೀಪಾದ್ ಭಟ್ ಗ್ರಾಮ ಪುರೋಹಿತರು ಅವರ ಒಂದು ಸಾಧನೆಯನ್ನ ಮೆಲುಕು ಹಾಕಲು ಕನಕ ಟಿವಿ ಒಂದು ಸಂದರ್ಶನ ನೋಡಿ. ವರದಿ HVET ಕನಕ ಟಿವಿ ಗಜೇಂದ್ರಗಡ. ಕನಕ ಟಿವಿ ಕನ್ನಡ, ಸುದ್ದಿ ನಿಮ್ಮದು, ಧ್ವನಿ ನಮ್ಮದು. ಯಾವುದೇ ಸುದ್ದಿ ಹಾಗೂ ಜಾಹೀರಾತು ನೀಡಲು ಸಂಪರ್ಕಿಸಿ. ರಾಜ್ಯಾದ್ಯಂತ ಪ್ರತಿ ಜಿಲ್ಲೆ ಹಾಗೂ ತಾಲೂಕು ಭಾಗದಲ್ಲಿ ಮಹಿಳೆಯರು ಹಾಗೂ ಪುರುಷರು ವರದಿಗಾರರು ಬೇಕಾಗಿದ್ದಾರೆ. ಆಸಕ್ತಿ ಉಳ್ಳವರು ಕೂಡಲೇ ಕರೆ ಮಾಡಿ. 9380661853. ಬನ್ನಿ ವೀಕ್ಷಕರೇ, ಒಬ್ಬ ಸಾಧಕರನ್ನು ತಮ್ಮ ಅಂಗವಿಕಲರು ಕೂಡ ತಮ್ಮ ಕೆಲಸವನ್ನು ತಾವೇ ಮಾಡಿಕೊಳ್ಳುವಂಥ ಒಬ್ಬ ಸಾಹಸೇನ ಛಲದ ಒಬ್ಬ ವ್ಯಕ್ತಿಯನ್ನು ತಮ್ಮ ಮುಂದೆ ಪರಿಚಯ ಮಾಡಿಕೊಳ್ತೀನಿ. ಇವತ್ತು ಅವರ ಮನೆಗೆ ಬಂದಿದ್ದೇವೆ. ವಿಕಲಚೇತನರಾದಂಥ ಚಂದ್ರಾಮ್ ಎಸ್ ಗ್ರಾಮ ಪುರೋಹಿತರಾದಂಥ ಇವತ್ತು ಗ್ರಾಮಪತಿಯವರ ಮನೆಗೆ ನಾವು ಬಂದಿದ್ದೇವೆ. ಗ್ರಾಮ ಪುರೋಹಿತವರ ಮನೆಗೆ ಈಗ ಅವರ ತಮ್ಮ ಕಾರ್ಯಗಳನ್ನು ಇಲ್ಲಿ ತಾಯಿಯವರು ಕೂಡ ಅವರು ಅಂಗವಿಕಲರು, ಅವರು ಕೂಡ ಏನಪ್ಪ ತಮ್ಮ ಕೆಲಸಗಳನ್ನು ತಾವೇ ಮಾಡ್ಕೊಳ್ತಾರೆ. ಹಾಗೂ ಇಲ್ಲಿ ಗುರುಗಳು ಚಂದ್ರಾಮ ಗ್ರಾಮ ಪುರೋಹಿತ ಗುರುಗಳ ಮನೆಗೆ ಬಂದಿದ್ದೇವೆ. ಇವತ್ತು ಅವರೊಂದು ಸಂದರ್ಶನವನ್ನು ಮಾಡ್ತಾ ಇದ್ದೀವಿ, ಕೇಳಿ. ನನ್ನ ಚಟುವಟಿಕೆ ಇರೋದೆಲ್ಲ ಮಾಡ್ಕೊತಿರ್ತೀನಿ. ಹ್ಞೂ ಕಟ್ಟಿದ್ರು, ಮಾಡ್ಕೊಳ್ಳಿಲ್ಲ. ಹಾಂ ಸರ್, ಇದು ನೋಡ್ರಿ ತಮ್ಮ ಮಾಡ್ಕೋತಾ ಇದ್ದೀರಿ. ಸ್ವತಂತ್ರ ಜೀವಿಗಳು ತಾವು. ಯಾವುದಕ್ಕೂ ಇನ್ನೊಬ್ಬರ ಆಶ್ರಯ ಇಲ್ಲದ ಬದುಕುವಂಥ ಒಬ್ಬ ಏಕೈಕ ಒಬ್ಬ ಛಲಗಾರ ವ್ಯಕ್ತಿ. ಯಾರ ಸಹಾಯನೂ ಬಯಸದೆ ಸ್ವತಂತ್ರವಾಗಿ ಬದುಕುವಂಥ ಒಬ್ಬ ಏಕೈಕ ವ್ಯಕ್ತಿ. ನೆರೆಗಲ್ಲನ ವಿಕಲಚೇತನರಾದಂಥ ಚಂದ್ರಾಮ್ ಗ್ರಾಮ ಪುರೋಹಿತ ಗುರುಗಳು ಇವಾಗ ತಮ್ಮ ಕೆಲಸವನ್ನು ತಾವೇ ಮಾಡ್ಕೊಳ್ತಾ ಇದ್ದಾರೆ ಅಂತ. ಅವರ ಕುಟುಂಬದವರು ಕೂಡ ಅವರು ಕೂಡ ಅಂಗವಿಕಲರಾಗಿದ್ದರೂ ಕೂಡ ಗುರುಗಳಿಗೆ ಕೂಡ ಅವರಿಗೆ ಒಂದು ಬೆನ್ನೆಲುಬಾಗಿ ನಿಂತಿದ್ದಾರೆ. ಎಲ್ಲ ಶಿಸ್ತೇ ಬಿಟ್ಟಬೇಕು. ಹ್ಞೂ ಸರ್, ಒಟ್ಟು ಬಂದರೆ ಶಿಸ್ತು, ಸ್ವಚ್ಛತೆ, ನಿಯಮಗಳು ಬೇಕು. ನನಗೆ ಒಟ್ಟು ಮಾಡ್ಕೋತ ಬನ್ನಿ. ಮೊದ್ಲು ಇವ್ರು ಹಾಕ್ಲಿಕ್ಕೆ, ಬೆಟ್ ಹಾಕ್ಲಿಕ್ಕೆ ಅಕ್ಕಿನ ಕಡಿತಿದ್ದೆ. ತಾಯವ್ರು ಯಾರು ಬರ್ತಿದ್ರು, ಯಾರು ಬೇಕಾಗಿಲ್ಲ, ತಾವೇ ಮಾಡ್ಕೋತಿದ್ರು. ಎಲ್ಲ ಸ್ವತಂತ್ರ ಮಾಡ್ಕೊಂಡು ಸ್ವತಂತ್ರ.
ಈ ಬಾಚ್ಕೊಂಡು ಅಷ್ಟೇ ರೀ ಹಾಂ ಸರ್. ಇನ್ನೊಬ್ಬ ಡಿಪೆಂಡ್ ಮಾಡಂಗಿಲ್ಲ. ಟ್ಯೂಷನ್ ಇಂಗ್ಲಿಷು, ಕನ್ನಡ ಮತ್ತು ಗಣಿತ 3 ವ್ಯಾಕರಣ ಬಗ್ಗೆ ಹೇಳ್ತೀವಿ. ಗಣಿತ ವ್ಯಾಕರಣ ಇಲ್ಲ ಅಂತ ಹೇಳ್ತೀವಿ ಕೆಲವು ಶಿಕ್ಷಕ. ಗಣಿತ ವ್ಯಾಕರಣ ಅದ ಅಂತ ಹೇಳ್ತೀವಿ. ಆ ವ್ಯಾಕರಣವನ್ನ ಕಂಡು ಹಿಡಿದು ನಾವು ಪತ್ತೆ ಹಾಕಿಬಿಟ್ಟು ವ್ಯಾಕರಣವನ್ನು ತಿಳಿಸಿ ಕನ್ನಡ, ಇಂಗ್ಲಿಷು, ಗಣಿತ 3 ಟ್ಯೂಷನ್ ಹೇಳಿ ಸುಮಾರು ಸಾವಿರಾರು ಅಂಗವಿಕಲರಿಗೆ ಉದ್ಯೋಗಾವಕಾಶ ಮಾಡ್ಕೊಡ್ತೀನಿ. ಆಮೇಲೆ ಸಾವಿರಾರು ವಿದ್ಯಾರ್ಥಿಗಳಿಗೆ ಟ್ಯೂಷನ್ ಹೇಳಿ ಶಾಲೆಯರ್ ಮಾಡೀನಿ. ಇವತ್ತು ಎಷ್ಟೋ ಜನ IAS ಆಫೀಸರ್ ವರ್ಗು ಇದ್ದಾರೆ. ನಿಂದ ಹೇಳು IAS ಆಫೀಸರ್ ನನ್ನ ಕೈ ಕಲ್ತವ್ರು ಒಳ್ಳೆ ಇದ್ದಾರೆ. ಆದ್ರೆ ಇವತ್ತು ನಾ ಎಲ್ಲರೂ ಕಣ್ಣಪ್ಪ ವಿಶೇಷ ಗೌರವ ಕೊಡ್ತಾರೆ. ತಂದೆ ಸ್ಥಾನ ಹೆಂಗಿರ್ತೋ ಅದಕ್ಕೆ ಹೆಚ್ಚಿಗೆ ನನಗೆ ಗೌರವವನ್ನು ಕೊಡ್ತಾರೆ. ಹಿಂಗಾಗಿ ನಾ ಬಹಳ ಆನಂದ ಇದ್ದೀನಿ, ಮನುಷ್ಯ ತೃಪ್ತಿ ಇದೆ. ಇದೆಲ್ಲ ನನ್ನ ತಕ್ಷಣ ನೀನ್ ಏನ್ ಮಾಡ್ಬೇಕು ಅಂತ ಹೇಳಿ ನಾನು ಒಂದ್ಸತಿ ಸರ್ಕಾರದಿಂದ ನಾನು ಒಬ್ರು ಅಂಗವಿಕಲ 3 ಗಾಲಿ ಸೈಕಲ್ ಕೊಡ್ತೀನಿ ಸರ್. ಆ 3 ಗಾಲಿ ಸೈಕಲ್ ಕೊಟ್ಟಿದ್ರು ಅವ್ರು 95 GS ಪಾಟೀಲ್ ಶಾಸಕರಿದ್ದವರು. ಗ್ರಾಮ ಪಂಚಾಯತ್ ಒಂದು ಸಂಘನ ಮಾಡೋ ನೀನು ಚಂದ ಚಲೋ ಆಗತ್ತದ, ಅಂಗವಿಕಲರು ಎಲ್ಲ ಒಗ್ಗಟ್ಟಾಗ್ತವೆ ಅಂತಂದ್ರೆ ವಿಚಾರ ಮಾಡ್ಕೊಂಡು ಹೂ ಅಂತ ಹೇಳ್ತಂದ್ರೆ ಅಂಗವಿಕಲರು ಕೂರ್ಸ್ಕೊಂಡೆ. ಅವಾಗ ಸುಮಾರು ಒಂದು 20-30 ಜನ ಅಂಗವಿಕಲರು ನಾನು ಹಿಂದೆ ಬಂದ್ರು. ಸರ್ ನೀವೇನು ಮಾಡಿ ನಾವು ತಯಾರಿದ್ದೀವಿ, ನಿಮ್ ಜೋಡಿ ಇದ್ದೀವಿ ಅಂತ ಹೇಳಿ ಆಮೇಲೆ ಎಲ್ಲರೂ ದುಡ್ಡು ಕೊಡ್ಸಿ ಒಂದು ಸಂಘಟನೆ ಮಾಡಿದ್ವಿ. ಸಂಘಟನೆ 2 ವರ್ಷ ನಾನು ಸಂಘದ ಅಧ್ಯಕ್ಷ ಆಗಿ ಯಶಸ್ವಿ ಮಾಡ್ಕೊಂಡೆ. ಎಲ್ಲರ ಪ್ರೀತಿ ವಿಶ್ವಾಸ. ಆ 2 ವರ್ಷದೊಳಗ ಸಾವಿರಾರು ಅಂಗವಿಕಲರಿಗೆ ಉದ್ಯೋಗಾವಕಾಶ ಮಾಡಿಕೊಟ್ಟೆ, ನೌಕರಿ ಕೊಡ್ಸಿದೆ. ಅವಾಗೆಲ್ಲ ಎಷ್ಟಿನ ಗೊತ್ತಿತ್ತಲ್ಲ, ಎಷ್ಟಿನ ಗೊತ್ತಿಂದ ಸಂಪರ್ಕ ಮಾಡಿರ್ತೀನಿ. ಸುಮಾರು ಸಾವಿರಾರು ನಂಬರ್ಗಳಿದ್ವು. ಆಮೇಲೆ ಎಷ್ಟೋ ಜಿಲ್ಲೆಗಳ ಕೋಡ್ ನಂಬರ್ ಎಲ್ಲವೂ ನಾನು ನೆನಪಿಟ್ಕೊಂಡಿದ್ದೆ. ಭಗವಂತ ನೆನಪಿ ಶಕ್ತಿ ಕೊಟ್ಟ. ಆ ಸಾಧನೆಯಿಂದ ನಾನು ಮುಂದುವರೆಗೆ ಬಂದೆ. ಆಮೇಲೆ ಅವನ್ನೆಲ್ಲ ಮಾಡ್ಕೊಟ್ಟು ಎಲ್ಲ ಫಂಕ್ಷನ್ ಕರ್ಕೊಂಡು ನಾನು ಮುಂದೆ ಕರಿತಿದ್ರು. ನೀ ಬಾರ ಗ್ರಾಮ ಪಂಚಾಯತ್ ಅಂತ ಇತ್ತು. ಹಾಗೆ ಕರ್ಬೇಕು ಎಲ್ಲಾ ಫಂಕ್ಷನ್ ಹೋಗ್ತಾ ಅದು ಸ್ವಲ್ಪ ಏನೋ ಹೆಸರು ಬಿತ್ತು. ಆಮೇಲೆ ನಾನು ಕೂಡ ಪೇಪರ್ಗೆ ಏನು ಬಂದಪ್ಪ ಕಟ್ ಮಾಡೋದು, ಒಂದು ಫೈಲ್ ಇಟ್ಟೋದು, ಒಂದು ಫೈಲ್ ಸಿಸ್ಟಮ್ ಮಾಡ್ಕೊಂಡು ಸುಮಾರು 40-45 ಪೇಜಿಂದ ಒಂದು ಫೈಲ್ ಮಾಡೀನಿ. ಆ ಫೈಲ್ ಒಳಗ ಅಂಗವಿಕಲರ ಬಗ್ಗೆ ಏನೇನು ಸಾಧನೆ ನಾನು ಮಾಡೀನಿ ಅನ್ನೋ ಬಗ್ಗೆ ಎಲ್ಲ ಫೈಲ್ ಇಟ್ಕೊಂಡಿದ್ದೆ. ಈ ಫೈಲ್ ಹೆಂಗೋ ಹೆಂಗ್ ಗೊತ್ತಾಗ್ತೋ ಗೊತ್ತಿಲ್ಲ. ನಮ್ಮ ಅಂಗವಿಕಲ ಅಧಿಕಾರಿಗೆ, ಜಿಲ್ಲಾಧಿಕಾರಿಗೆ ನನ್ ಬಗ್ಗೆ ಗೊತ್ತಾಯ್ತು. ಅವ್ರ ಒಂದು ಅರ್ಜಿ ಕಳ್ಸಿಕೊಡ್ಬಾರ ನೀನು, ಆಮೇಲೆ ಬಂದ್ ಭೇಟಿ ಆಗೋದು. ಅವ್ರು ಸಿದ್ನೇಕೊಪ್ಪ ಅಂತಿದ್ರು ಅಬ್ಬಿಗೆರಾಗ, ಆಮೇಲೆ ಅಣಗೌಡ ಅಂತ ಇದ್ರು. ಅವ್ರಿಬ್ರು ಪ್ರೋತ್ಸಾಹ ಮಾಡಿದ್ರು. ರಾಜ್ಯ ಪ್ರಶಸ್ತಿ ಇಟ್ಟರು, ನಿನಗೆ ಅರ್ಜಿ ಹಾಕು ಅಂದ್ರು. ಎಂತೂ ನಾ ಏನ್ ಮಾಡಿಪ್ಪಲ್ಲ ಚಂದ ಇದ್ದೀನಿ, ಎಲ್ಲರೂ ಸೇರ್ ಅಂತಾರ ನನಗೆ ಸಾಕಷ್ಟು ಅಂತ ಅನ್ಕೊಂಡಿದ್ವಿ. ಆದ್ರೆ ಅವ್ರು ಯಾರು ಕೇಳಿದ್ರೆ ಹಂಗಾಗಿ ಸರ್ ಅವ್ರ ಹೋಗಿ ಕಂಪ್ಯೂಟರ್ ಹೋಗಿ ಒಂದು ಅರ್ಜಿ ಫಾರ್ಮ್ ತಗೊಂಬಂದು ನನ್ನ ಕೈ ಮದ್ದಾಮ ಸಹಿ ಮಾಡಿಸಿಕೊಂಡು ಕಳಿಸಿದ್ರು. ಅದು ಸುಮಾರು 1 ತಿಂಗಳಿಗೆ ಬಂದ್ಬಿಡ್ತು. ಈಗ ನೀವು ಅಂಗವಿಕಲರಿಗೆ ನೀವು ಸಾಧನೆ ಮಾಡ್ಬೇಕು, ನಿಮ್ಗೆ ಯಶಸ್ವಿ ಅವಕಾಶ ಸಿಕ್ಕದ ನೀವು ವಿಶ್ವ ಅಂಗವಿಕಲ ದಿನಾಚರಣೆ ದಿವಸ ನಿಮ್ಗೆ ಒಂದು ಇದನ್ನ ಕೊಡ್ತೀವಿ, ರಾಜ್ಯ ಪ್ರಶಸ್ತಿ ಕೊಡ್ತೀವಿ. ಅದು ಬಹಳ ಖುಷಿ ಆಗ್ಬಿಟ್ಟು. ನಮ್ಮ ತಾಯಿ ನಿಲ್ಸ್ಕೊಂಡು ಆ ಊಟ ಕೊಟ್ಕೊಂಡು ಯಾವ ಪತ್ರ ಫೋನ್ ಬಂತು ನೋಡಿ, ಬಹಳ ದುಃಖ ಆಯ್ತು, ಬೇಜಾರಾಯ್ತು, ಅಷ್ಟೇ ಸಂತೋಷವಾಗಿತ್ತು. ತಾಯಿ ಮ್ಯಾಲ ತಾಯಿ ನೋಡ್ಕೊಂಡು ನಮಸ್ಕಾರ ಮಾಡಿ, ತಾಯಿ ನೀನ್ ನನ್ನ ಸಾಧನೆ ಮಾಡಿಲ್ವಾ, ನನ್ನ ಯಶಸ್ವಿ ಬೆಳೆಸಿದಿ, ಎತ್ತಕ್ಕೆ ಬೆಳೆಸಿ ಅಂತ ಹೇಳಿ ನಮಸ್ಕಾರ ಮಾಡ್ಕೊಂಡು ಶನಿವಾರ ದಿವಸ ಟ್ರೈನ್ ಹತ್ತಿ ಭಾನುವಾರ ದಿವಸ ಹೋಗಿ ಕಾರ್ಯಕ್ರಮ ಹೋಗಿ ಹಾಜರಾಗಿ ಅಲ್ಲಿ ಯಶಸ್ವಿ ತಗೊಂಡು ಬಂದೆ. ನಮ್ಮ ಬೀಗರು ಬೆಂಗಳೂರಿಗೆ ಇದ್ದಾರೆ, ಅವರು ಬಂದಿದ್ರು, ಬಹಳ ಆನಂದ ಪಟ್ರು. ಹಿಂಗೆಲ್ಲ ಸಾಧನೆ ಮಾಡ್ಕೊತ ಇಲ್ಲಿವರೆಗೂ ಬಂದಿದೆ. ಈಗ ವಯಸ್ಸಿನ ಆಯ್ತು, ಸುಮಾರು ಈಗ 70 ವಯಸ್ಸಿನ 70 ಬಂದೇನೆ. ಈಗ ಖಾಲಿ ಕೂತ್ಕೋಬಾರ್ದು ಅಂತ ಹೇಳಿ ಒಂದು ಜೆರಾಕ್ಸ್ ಅಂಗಡಿ ಮಾಡ್ಕೊಂಡಿದ್ದೀನಿ. ಜೆರಾಕ್ಸ್ ಅಂಗಡಿ ಮತ್ತು ಲೆಮಿನೇಷನ್ ಮೇಂಟೈನ್ ಮಾಡ್ಕೊಂಡು ಅಂಗವಿಕಲರು ಯಾರು ಬಂದ್ರೆ ಹೆಲ್ಪ್ ಮಾಡೋದು, ಆಮೇಲೆ ಜನರಿಗೆ ಏನಾದ್ರು ಸಹಾಯ ಸಹಕಾರ ಅಂತ ಹೆಲ್ಪ್ ಮಾಡೋದು, ಆಮೇಲೆ ಬೌದ್ಧಿಕವಾಗಿ, ಜ್ಞಾನವಾಗಿ, ಆಮೇಲೆ ಒಂದು ಸಹಾಯ ದೃಷ್ಟಿಯಿಂದ ನನ್ನ ಕೈಯಿಂದ ಏನು ಬರೀ ಬಾಯಿಂದ ಹೇಳ್ಬೋದು, ಕೈಯಿಂದ ನಾನು ಏನು ಮಾಡ್ಲಿಕ್ಕೆ ಹಾಕಿದ್ದಿಲ್ಲ. ಅದಕ್ಕೆ ಪ್ರೀತಿ ವಿಶ್ವಾಸದ ಸಾಕಷ್ಟು ನಾನು ಗಳಿಸಿದ್ದೀನಿ, ನನ್ನಷ್ಟು ಗಳಿಸೀನಿ. ಅದಕ್ಕೆ ತಕ್ಕಂತೆ ನನ್ನ ಊರಲ್ಲಿರ್ತಕ್ಕಂಥ, ನನ್ನ ಭಾಗದಲ್ಲಿರ್ತಕ್ಕಂಥ, ನನ್ನ ತಾಲೂಕಿನಲ್ಲಿರ್ತಕ್ಕಂಥ, ನನ್ನ ಜಿಲ್ಲಾದಲ್ಲಿರ್ತಕ್ಕಂಥವ್ರು ಎಲ್ಲರೂ ನನಗೆ ವಿಶೇಷ ಗೌರವ ಕೊಡ್ತಾರೆ, ನಮಗೆ ಪ್ರೋತ್ಸಾಹ ಕೊಡ್ತಾರೆ. ನೀ ಅಂಗವಿಕಲ ಇದ್ರು ನೀ ಹಿಂಗಿಲ್ಲಪ್ಪ, ಬೇಸಿಗಿರಿ, ಚಲೋ ಆಗಿದೆ ಅಂತ ನಂಗೆ ಮತ್ತೆ ಎನರ್ಜಿ ಬಂತು.
ಹೀಗಾಗಿ ನಾನು ಸಾಧನೆ ಮಾಡಿ ಕಟ್ಟಿದ್ದೆ. ಹೌದ್ರಿ. ಇದರಿಂದ ನನಗೆ ಯಶಸ್ವಿ ಆಯ್ತು. ಆಮೇಲೆ ನಮ್ಗೆ ಸುಮಾರು ದಿವಸ ಇಟ್ಟಿತ್ತಾಗಿ ಇಟಿಯವ್ರು ಅಂತ ಹೇಳಿ ನನಗೆ ಅಗದಿ ಪರಿಚಯ ಇಟಿಯವ್ರು. ಈ ಪರಿಚಯ ಆದ್ಮೇಲೆ ಏನ್ರಿ ನಿಮ್ಮ ಬಗ್ಗೆ ಒಂದು ಮಾಡ್ಕೊಂಡ್ ನಾವೇನಂತ ಸಾಧನೆ ಮಾಡೀನಿ ಅಂತಂದೆ. ಹೇಳಿ ಒಂದು ದಿವಸ ಸಂದರ್ಶನ ಬರ್ತೀನಿ ಅಂತಂದು ಆ ಪ್ರಕಾರ ನನಗೊಬ್ರು ಯಾರೊಬ್ರು ಮಾಡಿದ್ರು ಸಾಧನೆ. ಅದು ಮೊಬೈಲ್ಗೆಲ್ಲ ಬಿಟ್ಟಿದ್ದು ನಾನು. ಏನೋ ನನಗೊಂಥರ ಖುಷಿ. ಆದ್ರೆ ಅದಕ್ಕಿಂತ ವಿಶೇಷವಾಗಿ ಇವ್ರು ನನಗೆ ಇಟಿಯವರು ಹೆಸರು ಚೀರಪ್ಪ ಅನ್ನೋರು ನನ್ನ ಬಗ್ಗೆ ಆತ್ಮೀಯವಾಗಿ ವಿಶೇಷ ಗೌರವ ಕೊಟ್ಟರು. ಮತ್ತೆ ನೋಡಿ ಸಿಗೋನು ಚಿಕ್ಕವರು, ಅದು ಅವರು ಒಳ್ಳೆ ಜ್ಞಾನ ಉಳ್ಳವರು, ಒಳ್ಳೆ ಶಿಕ್ಷಕರು ಇದ್ದಾರೆ. ಮಕ್ಕಳಿಗೆಲ್ಲ ಅವರು ಟ್ಯೂಷನ್ ಹೇಳ್ತಾರೆ, ಸ್ಕೂಲ್ಗೆಲ್ಲ ಟೀಚರ್ ಹೇಳ್ತಾರೆ. ಹೀಗಾಗಿ ಅವ್ರ ಬಗ್ಗೆ ನಮ್ಗೆ ಬಹಳ ಅಭಿಮಾನ ಅಂತ. ಅವ್ರು ಇವತ್ತಿನ ದಿವಸ ಬಂದು ನಮ್ಮನೆಗೆ ಬಂದು ನನ್ನ ಬಗ್ಗೆ ಒಂದು ಮಾಹಿತಿಯನ್ನೆಲ್ಲ ಕೇಳು. ನನ್ ಕಿವಿಮಟ್ಟಿಗೆ ಇಷ್ಟ ಹೇಳಿ ನನ್ನ ಸಾಧನೆ ಇನ್ನೂ ಮಾಡ್ಬೇಕು, ಇನ್ನೂ ಜನರಿಗೆ ಒಳ್ಳೇದಾಗಬೇಕು, ನನ್ನಿಂದ ಇನ್ನೊಬ್ಬರಿಗೆ ಅನುಕೂಲ ಆಗಬೇಕು ಅಂತ ನಾನು ಏನು ಪ್ರಯತ್ನ ಮಾಡ್ಬೇಕು ಅನ್ನೋ ಛಲ ನನ್ನ ಹತ್ರ ಇದೆ ನೋಡಿ. ಇಲ್ಲಿವರೆಗೆ ಸರ್ ತಮ್ಮ ಒಂದು ಜೀವನ ಚರಿತ್ರೆಯನ್ನೇ ಕೇಳಿದಾಗ ಪ್ರತಿಯೊಬ್ಬ ನಾನು ಜೀವನವೇ ಬೇಡ, ನನ್ನ ಜೀವನದಲ್ಲಿ ಏನು ಸಾಧಿಸಲಿಕ್ಕೆ ಆಗುದಿಲ್ಲ ಅನ್ನುವಂತ ವ್ಯಕ್ತಿಗಳಿಗೆ ಮೈಯಲ್ಲಿ ರೋಮಗಳು ಏನಪ್ಪ ಅಂದ್ರೆ ನಿಲ್ಲುವ ರೀತಿಯಲ್ಲಿ ತಮ್ಮ ಒಂದು ಸಾಧನೆಯನ್ನ ಇಲ್ಲಿವರೆಗೆ ಹೇಳ್ಕೊಂಡ್ ಬಂದ್ರಿ. ಜೊತೆಗೆ ಈ ಒಂದು ಜೀವನದೊಳಗ ಏನೈತಿ ಅನ್ನುವಂಥದ್ದನ್ನ ತಾವೆಲ್ಲ ತಮ್ಮ ಜೀವನದ ಉತ್ಸಾಹಕರವಾದಂತ ಸಂಗತಿಗಳನ್ನ ಹೇಳಿ ಆ ಸಂಗತಿಗಳಲ್ಲಿ ಏನಪ್ಪಾ ಅಂದ್ರೆ ನಾವೆಲ್ಲ ಯುವಕರಿಗೆ ನೀವು ಸ್ಫೂರ್ತಿದಾಯಕವಾದ ಒಬ್ಬ ವ್ಯಕ್ತಿಯಾಗಿದ್ದೀರಿ. ಅನೇಕ ಏನಪ್ಪಾ ಅಂದ್ರೆ ಇವತ್ತ ವ್ಯಕ್ತಿಗಳಿಗೆ ಕೈ ಕಾಲು ಎಲ್ಲ ನೆಟ್ಟಗೆ ಅವ್ರಿಗೆ ದುಡಿಯುವಂತ ಪ್ರತಿಯೊಂದಿಲ್ಲ, ತಂದೆ ತಾಯಿ ಬಗ್ಗೆ ಕಾಳಜಿ ಇರುವುದಿಲ್ಲ, ಸಮಾಜದ ಬಗ್ಗೆ ಕಾಳಜಿ ಇರುವುದಿಲ್ಲ, ಸಮಾಜದ ಮುಖ್ಯವಾದ ಕೆಲಸಗಳನ್ನ ಮಾಡುದಿಲ್ಲ. ಹೀಗೆ ಅವರೆಲ್ಲ ನೋಡ್ತಾರೆ. ನೀವು ಏನಪ್ಪಾ ಅಂದ್ರೆ ಅವರದ್ದ ಒಂದು ತದ್ವಿರುದ್ಧವಾಗಿ ನಿಮ್ಗೆ ಅಂಗವಿಕಲರು ಕೂಡ ಏನಪ್ಪ ಸಮಾಜ ಸೇವೆಯನ್ನು ಮಾಡಿರಿ. ಅನೇಕ ಸಂಘ ಸಂಸ್ಥೆಗಳನ್ನ ನಿಮ್ಗೆ ಗುರುತಿಸಿ ಪ್ರಶಸ್ತಿಗಳು ಕೊಟ್ಟಾವು. ಅನೇಕ ಅಂಗವಿಕಲರಿಗೆ ಉದ್ಯೋಗಗಳನ್ನ, ಮಕ್ಕಳಿಗೆ ಟ್ಯೂಷನ್ಗಳನ್ನ ಹೇಳಿ ಇವತ್ತೇನಪ್ಪ ಅಂದ್ರೆ ಇಡೀ ಏನಂತಂದ್ರೆ ಒಂದು ಸಮಾಜ ಒಂದ್ ಏನನ್ನ ತಮ್ಮನ್ನ ನೋಡುವಂತ ಖುಷಿ ಏನಿಲ್ಲ, ಅದು ಒಬ್ಬ ಸಾಧಕ, ಒಬ್ಬ ಅತ್ಯಂತ ಏನಪ್ಪ ಅಂದ್ರೆ ನಮ್ಮೂರಲ್ಲಿ ಅಂತ ಒಬ್ಬ ಸಾಧಕ ನಮ್ಮಲ್ಲಿ ಬಹಳ ಖುಷಿ. ಇಲ್ಲಿವರೆಗೆ ತಮ್ಮ ಅನಿಸಿಕೆಗಳನ್ನ ಹೇಳಿದ್ರು, ತಮ್ಮ ತಿಳಿಸ್ಕೊಡೋದಕ್ಕಾಗಿ ತಮಗೆ ಕನಕ ಟಿವಿಯ ವತಿಯಿಂದ ತಮಗೆ ತುಂಬ ಹೃದಯ ಧನ್ಯವಾದ. ಧನ್ಯವಾದಗಳು.